ಏಪ್ರಿಲ್ 29ರಿಂದ ಮೇ 3ರವರೆಗೆ ತೊಕ್ಕೋಟು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ತೊಕ್ಕೋಟು ಗಾಂಧಿನಗರದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಮತ್ತು ಪರಿವಾರ ಸಾನ್ನಿಧ್ಯಗಳ ಪುನರ್ ಪ್ರತಿಷ್ಠಾಪನಾ ಕಲಶೋತ್ಸವವು ನಡೆಯಲಿದ್ದು, ಕ್ಷೇತ್ರದ ಆಡಳಿತ ಮುಕ್ತೇಸರಾದ ಗಿರೀಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ತೊಕ್ಕೋಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪದಾಧಿಕಾರಿಗಳು ಮಾತನಾಡಿದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳಾದ ರೋಹಿತ್ ಉಳ್ಳಾಲ್ ಪ್ರಾರಂಭದಲ್ಲಿ ಮಾಹಿತಿ ಇತ್ತರು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಂಜಿನಿಂದ 29 ತಾರೀಕಿನಿಂದ 2 ತಾರೀಕು ಕ್ಷೇತ್ರ ಕಲಶೋತ್ಸವ ವಾರ್ಷಿಕ ಸೇವೆದ ಈ ಪುತ್ತೂರು ಪತ್ರಿಕಾಗೋಷ್ಠಿಗಳು ನಮ್ಮೊಟ್ಟಿಗೆ ನಡಪಾದವರ್ನಚಿನ ಕ್ಷೇತ್ರದ ಆಡಳಿತ ಮುಕ್ತೇಸರ ಗಿರೀಶ್ ಕುಮಾರ್ ಯುಕೆ ಬೆಳಕ ಸುಳ್ಮೇಲು ಅಂಚನೆ ಭಾಸ್ಕರ ಲೆಕ್ಕ ಸುಳ್ಮೇಲು ಅಂಚನೆ ಚಂದ್ರಶೇಖರ್ ಲೆಕ್ಕ ಸುಳ್ಮೇಲು ದಿನೇಶ್ ಕಾಜವ ಬೆಳಕ ಸುಳ್ಮೇಲು ರಾಘವ ಬೆಳಕ ಸುಳ್ಮೇಲು ಸುರೇಖಾ ಚಂದ್ರಾಸ್ ಸತೀಶ್ ದೀಪಂ ಅಂಚನೆ ಆನಂದ್ ಶೇಖರ್ ಸುಳ್ಮೇಲ್ ಸಂದ ಪೂರ್ವ ಪತ್ರಿಕಾ ಮಾಧ್ಯಮದಕ್ಕೆಲ್ಲ ನಿಖಿಲ ಸುಳ್ಮೇಲ್ ಸಂದ ಮತ್ತು ಕ್ಷೇತ್ರ ಬಾಲೆ 5 ದಿನದ ಕಾರ್ಯಕ್ರಮ ನಿಖಿಲ ಬಾಧಿತೋಲೆ. ಇನ್ನೋರ್ವ ಪದಾಧಿಕಾರಿ ಚಂದ್ರಶೇಖರ ಉಚ್ಚಿಲ್ ಬ್ರಹ್ಮಕಲಶೋತ್ಸವದ ಬಗ್ಗೆ ವಿಸ್ತೃತ ಮಾಹಿತಿ ಇತ್ತರು. ಏಪ್ರಿಲ್ 29 ಮೇ 1 ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠಾಪನಾ ಕಲಶೋತ್ಸವ ನಡೆದರು. ಅಂಜಾದ ಗಿರಿಶಣ್ಣೆ ಮಲ್ಲಕ್ಕನೆ ಬಾರಿ ಕಾರಣಿಕದ ಒಂಜಿ ಜಾಗ ಮಸ್ತ್ ಜನ ಭಕ್ತದ ಅಕ್ಲಾಕ್ಲ ಕಷ್ಟದ ಪಣ್ಯದ ಬಗೆಟ್ ಪ್ರಾರ್ಥನೆ ಮತ್ತು ಭಕ್ತರಂಚಿನ ಸಂದರ್ಭಗಳು ಪರಿಹಾರಾತ್ನಂಚಿನ ಆ ಒಂದು ಸಂಗತಿ ವಿಚಾರದ ದುಂಬುದಿ ಒಂದು ಇಲ್ಲಿ ಮಸ್ತ್ ಭಕ್ತರನ್ನು ಆ ಒಂದು ಕ್ಷೇತ್ರದಲ್ಲಿ ಬರ್ತದೆ ದೇವಸ್ಥಾನ ನಿರ್ಮಾಣದ ಕೈ ಜೋಡಿಸದೆ ಗಿರಿಶಣ್ಣ ಪಲ್ಲಕ್ಕನೆ ಆ 5 ದಿನದ ಕಾರ್ಯಕ್ರಮದ ಮಾತೆಲ್ಲ ಭಕ್ತಾಭಿಮಾನಿಗಳು ಬರ್ತದೆ ಮಾತ ಕಾರ್ಯಕ್ರಮ ಹೊರಕಾಡಿ ಕೊಪ್ಪಳು ಧಾರ್ಮಿಕ ಸಭೆ ಪಡು ಅಲ್ಪಾಪನಂಚಿನ ವೈದಿಕ ಮಾತ ಕಾರ್ಯಕ್ರಮ ತಮ್ಮ ಒಂದು ಉಪಸ್ಥಿತಿ ಇತ್ತೊಂದು ಆ ಒಂದು ಕಾರ್ಯಕ್ರಮನ ಎಡ್ಡೆ ಮಾಡ್ಕೊಂಡು ಆ ಒಂದು ಅಪ್ಪೆ ಚಾಮುಂಡೇಶ್ವರಿ ಮಾತೆಲ್ಲ ಎಡ್ಡೆ ಮಾತಾಡಿ ಸಂದರ್ಭಗಳು ಪ್ರಾರ್ಥನೆ ಮತ್ತೊಂದು. ಆಡಳಿತ ಮುಕ್ತೇಸರಾದ ಗಿರೀಶ್ ಕುಮಾರ್ ಯುಕೆ ಮಾತನಾಡುತ್ತಾ 1982ರಲ್ಲಿ ಚಾಮುಂಡೇಶ್ವರಿಯು ಸಣ್ಣ ಗುಡಿಯನ್ನು ಹೊಂದಿತ್ತು. ನಂತರದ ದಿನಗಳಲ್ಲಿ ತಾಯಿಯ ಕಾರಣಿಕದಿಂದಾಗಿ 4 ವರ್ಷಗಳಲ್ಲಿ ಭಕ್ತರು ಗುಡಿಗೆ ದೇವಸ್ಥಾನದ ಸ್ವರೂಪ ನೀಡಿದರು. ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಜೀರ್ಣೋದ್ಧಾರಕ್ಕೆ ಮುಂದಾಗಿ ಕಳೆದ ವರ್ಷ ಜೂನ್ನಲ್ಲಿ ಶಂಕುಸ್ಥಾಪನೆ ನಡೆಸಿ ಮರಳು ನಿಷೇಧ ಆದ ಹಿನ್ನೆಲೆಯಲ್ಲಿ 4 ತಿಂಗಳ ಕೆಲಸ ಸ್ಥಗಿತಗೊಂಡಿತ್ತು. ಭಕ್ತರ ಸಹಕಾರದಿಂದ ಇದೀಗ ಕ್ಷೇತ್ರವು ಜೀರ್ಣೋದ್ಧಾರಗೊಂಡು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. ಏಪ್ರಿಲ್ 29ರಂದು ಸಂಜೆ 4:30ಕ್ಕೆ ತೊಕ್ಕೋಟು ಓವರ್ ಬ್ರಿಡ್ಜ್ ಕೊರಗಜ್ಜ ಸಾನ್ನಿಧ್ಯದಿಂದ ಜಯಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ಮಾರ್ಗವಾಗಿ ಶ್ರೀ ಕ್ಷೇತ್ರಕ್ಕೆ ಹೊರ ಕಾಣಿಕೆ ಮೆರವಣಿಗೆ ನಡೆಯಲಿದೆ ಎಂದರು. 1982 ಇಲ್ಲಿಯ ಗುಡಿಯಾದ ಸ್ಥಾಪನೆ ನಂತರ ದೇವಸ್ಥಾನ ಅಲ್ಪ ಬಾರಿ ಒಂದು ಕಲೆಕಾರಕರ ದೇವಸ್ಥಾನ ಏನಿದೆ ಖಾಲಿ 4 ವರ್ಷಗಳು ಭಕ್ತರೇ ಅವೇನು ಆ ಗುಡಿನ ಜೊತೆ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಿದ್ರು. 5 ಪಕ್ಕ ಇನಿ ಮುಟ್ಟಲ್ಲ ಅಲ್ಪ ಪೂಜೆ ಪುರಸ್ಕಾರ ಪ್ರತಿಯೊಬ್ಬರಿಗೆಲ್ಲ ಅಲ್ಪ ಒಂದು ಬರ್ತದ್ದು ಸಂಕಲ್ಪ ಬರ್ತದ ಅಕ್ಲ ಹೆಚ್ಚಿನ ಸಂಕಲ್ಪ ಬರ್ತಿದ್ರು. ಅಕ್ಲೇದು ಒಂದು ಅಲ್ಪ ಒಂದು ಪರಿಹಾರ ತಿಳ್ಕೊಂಡು ಅಚ್ಚನೆ ಒಂದು ನೆಮ್ಮದಿ ತೆಗೆದು ಅಚ್ಚಾದ ಇಲ್ಲಿ ಊರದ ಪರವೂರದ ಪೂರ ಭಕ್ತರೆಲ್ಲ ಈ ಜಾಗಕ್ಕೆ ಬರುವುದಿಲ್ಲ. ಅಚ್ಚ ಅಲ್ಪ ನಿತ್ಯ ಪೂಜೆ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆಗಳ ತಂದುಂಟು 5 ಪಕ್ಕ ಅಗಲಗಲ ವಾಹನದ ಮೂಲಕ ಈ ವಜಿ ಪಡೆದುಕೊಂಡು ಅಗಲು ಸೇರೋದಿಲ್ಲ. ಅಚ್ಚಂದ್ರೆ ಈ ಹೊರಗಜ್ಜನ ಕಟ್ಟಿಟ್ಟು ಓರ್ ಬೀಚ್ ಹೊರಗಜ್ಜನ ಕಟ್ಟಿಟ್ಟು ಅಲ್ಪ ಸರ್ವಿಸ್ ರೋಡ್ ಒಂದು ಫ್ಲೈಓವರ್ದ ಅಡಿ ಅಂಡರ್ ಪಾಸ್ ಅಲ್ಪ ಬಲಪಕ್ಕಿರ್ತದೆ. ಮೇ 1ರಂದು ಬೆಳಿಗ್ಗೆ 7:12ಕ್ಕೆ ತರವಾಡು ಚಾವಡಿಯ ಗೃಹ ಪ್ರವೇಶ ನಡೆಯಲಿದೆ. ಬೆಳಿಗ್ಗೆ 10:49ರ ಮಿಥುನ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಚಾಮುಂಡೇಶ್ವರಿ ಕತ್ತಲೆಕಾನ ಗುಳಿಗ ಕೊರಗತ್ತನೆಯ ಗುಡಿಗಳ ಶಿಖರ ಪ್ರತಿಷ್ಠಾಪನೆ ಕಲಶಾಭಿಷೇಕ ಪ್ರಸನ್ನ ಪೂಜೆ ನಡೆಯಲಿದೆ ಎಂದು ಗಿರೀಶ್ ಕುಮಾರ್ ಹೇಳಿದ್ದಾರೆ. ಪುನರ್ ಪ್ರತಿಷ್ಠಾಪನಾ ಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳಾದ ಚಂದ್ರಶೇಖರ ಉಚ್ಚಿಲ್, ದಿನೇಶ್ ಕಾಜವ, ರಾಘವ ಉಚ್ಚಿಲ್, ಭಾಸ್ಕರ ತೊಕ್ಕೋಟು, ಸುರೇಖಾ ಚಂದ್ರಹ, ಸತೀಶ್ ದೀಪಂ, ಆನಂದ ಶೆಟ್ಟಿ ಭಟ್ನಗರ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.